ಫೋನ್ ಎತ್ತಕ್ಕೆ ಪ್ರಾಬ್ಲಮ್ ಅಂತೀನಿ. ಫೋನ್ ಯಾಕೆ ಎತ್ತಲ್ಲ? ನಾನು ಫೋನ್ ಮಾಡಿದಾಗ ಫೋನ್ ಎತ್ತಿ ಫೋನ್ ಇರಿಟೇಟ್ ಮಾಡಬೇಡಿ ನನ್ನ. ಇಳಿಸಿ ಕೈನ. ಫೋನ್ ಎತ್ತಕ್ಕೆ ಏನ್ ಪ್ರಾಬ್ಲಮ್ಮು? ಕಿವಿಲೇನು ಸೀಸ ಹೋಗೊಂಡು ಕೂತಿರ್ತೀರಾ ನೀವು? ಕಿವಿ ಕೇಳಿಸಲ್ವಾ ನಿಮಗೆ? ಕೆಟ್ಟದಾಗಿರೋ ರಿಂಗ್ ಟೋನ್ ಇಟ್ಕೋಬೇಡಿ ಅಂತ ಸಾವಿರ ಸರಿ ಬಡ್ಕೋತೀರಿ. ಅದೇನೋ ಅಂತ ಅದ್ರ ಬದಲು ವಿಷ್ಣು ಸಹಸ್ರನಾಮ ಇಟ್ಕೊಳ್ಳಿ, ಅವಾಗ ಕೇಳಿಸುತ್ತೆ ಕರೆಕ್ಟಾಗಿ. ಶುರುವಾಗತ್ತೆ. ಯಾಕೆ ಎತ್ತಿಲ್ಲ ಫೋನ್ ನಂದು? ಅಲ್ಲ, ಕಿವಿಯಲ್ಲಿ ಸೀಸ ಅಂದ್ಯಲ್ಲ, ಏನಂಗಂದ್ರೆ? ಮೇಣ ಕಣ್ರಿ. ಮೇಣ ಕಿವಿಯಲ್ಲಿ? ಕಣ್ರಿ. ಅದಕ್ಕೇನೆ ಸ್ಪೆಷಲ್ಲು ಕಾಟನ್ ಬಡ್ಸ್ ತಂದು ಕೊಟ್ಟಿಲ್ವಾ ನಾನು? ಸರೋಜನ್ ಗಂಡನ ಹತ್ರ ಇಸ್ಕೊಂಡು ಕಿವಿ ಕ್ಲೀನ್ ಮಾಡ್ಕೊಳಕ್ ಏನ್ ಪ್ರಾಬ್ಲಮ್ ನಿಮ್ಗೆ ಅಂತೀನಿ? ಆಯ್ತಮ್ಮ, ಏನು ನೀನ್ ಸುಮ್ಮನೆ ಇದ್ರೆ ಮಾತಾಡ್ಬೋದಲ್ಲ. ಫೋನ್ ಯಾಕೆ ಎತ್ತಿಲ್ಲ ಅದನ್ನ ಹೇಳಿ ಫಸ್ಟ್ ನೀವು ನನಗೆ. ವಾಕಿಂಗ್ ಮಾಡ್ತಾ ಇರ್ಬೇಕಾರೆ ಎರಡು ಬಿದ್ದುಬಿಟ್ಟೆ. ಅದಕ್ಕೆ ಹೇಳದ್ದು, ಕಣ್ಣು ನೆತ್ತಿ ಮೇಲೆ ಇಟ್ಕೊಳ್ದೆ ಇಲ್ಲಿ ಮಕ್ಕದ ಮೇಲೆ ಇಟ್ಕೊಂಡ್ರೆ ರೋಡೆಲ್ಲ ನೀಟಾಗಿ ಕಾಣತ್ತೆ ಅಂತ. ಏನ್ ನೋಡ್ಕೊಂಡು ಹೋಗ್ತಾ ಇದ್ರಿ ನೀವು? ಎಲ್ಲ ಆ ಕಡೆ ನೋಡ್ಕೊಂಡು ಈ ಕಡೆ ಹೋಗ್ತಾ ಇದ್ದೆ, ಕಲ್ಲು ಈ ಕಡೆ ಇತ್ತು, ಎರಡು ಬಿಟ್ಟೆ. ತುಂಬಾ ಕ್ಲಾಪ್ಸ್, ವೆರಿ ನೈಸ್, ಚಪ್ಪಾಳೆ. ಇಷ್ಟು ವಯಸ್ಸಾದ್ರೂ ನಡಿಯಕ್ ಬರಲ್ಲ ಅಂದ್ರೆ ಏನಕ್ಕೆ ನಡೀತೀರಾ ನೀವು? ಇನ್ಮೇಲೆ ನಿಂಗೆ ವಾಕರ್ ಇಟ್ಕೊಂಡು ಹೋಗ್ಬಿಡಿ. ಅಜ್ಜಂದ್ರೆ ಇಟ್ಕೋತಾರಲ್ಲ ಆ ಥರ. ಸರಿ, ಫೋನಲ್ಲಿ ಬೀಳ್ಸಿದ್ರಿ? ಚರಂಡಿ ಬಿದ್ದೋಯ್ತು. ಟಕ್ಕಂತ ಎತ್ಕೊಂಡ್ ಬರ್ಬೇಕು ತಾನೆ. ಅಕ್ಕಿ ಡಬ್ದಲ್ಲಿ ಹಾಕ್ತಾ ಇದ್ದೆ. ಅಕ್ಕಿ ಡಬ್ದಲ್ಲಿ ಹಾಕಿದ್ರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಇರುತ್ತಂತೆ, ಅದೆಲ್ಲ ಸರಿ ಹೋಗುತ್ತಂತೆ. ಸರೋಜನ್ ಮಗಳು ಹೇಳಿದಾಳೆ ನನಗೆ. ಚರಂಡಿ ಬಿದ್ದಿರೋ ಫೋನು ಅಕ್ಕಿ ಡಬಲ್ ಹಾಕ್ತೀಯಾ? ಎಷ್ಟೊಂದ್ ಜನ ಆತರ ರಿಪೇರಿ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮ್ಗೆ? ಹೌದಾ? ತಂದ್ರ ಫೋನ್ ಇದ್ಯಾವ ಫೋನ್ ಇದು? ಅಲ್ಲಮ್ಮ, ಚರಂಡಿಲ್ ಬಿತ್ತಾ, ಅಲ್ಲೇ ಪಕ್ಕದಲ್ಲೇ ಫೋನ್ ಅಂಗಡಿ ಇತ್ತಾ, ಅವನು ಕೊಟ್ಬಿಟ್ಟು ರಿಪೇರಿ ಮಾಡ್ಕೊಡು ಅಂದೆ. ಆಯ್ತು ಸರ್, ಅದು ರಿಪೇರಿ ಮಾಡ್ಕೊಡೋರು ಇದು ಇಟ್ಕೊಳ್ಳಿ ಅಂತ ಯಾವ್ದೋ ಫೋನ್ ಕೊಟ್ಟಿದ್ದಾನೆ. ಇದಕ್ಕೂ ದುಡ್ಡು ಕೊಟ್ಟು ಬಂದಿದ್ದೀರಾ ಇವಾಗ ನೀವು? ದುಡ್ಡಿಲ್ಲಮ್ಮ, ಫೋನ್ ರಿಪೇರಿ ಆಗೋರ್ಗು ಇದು ಫ್ರೀ ಆಗಿ ಆಮೇಲೆ ಕೊಟ್ಬಿಟ್ಟು ವಾಪಸ್ ನನ್ನ ಫೋನ್ ತಗೋಬೇಕು. ಎಲ್ಲ ಎಷ್ಟು ಕ್ಯಾಶುಯಾಲಿಟಿ ಅಲ್ಲ ನಿಮ್ಗೆ. ಬೀಳಿಸ್ದೆ ಕೊಟ್ಟೆ ಬಂದೆ. ಈ ಫೋನನ್ನ ನ್ಯಾಯವಾಗಿ ಇಟ್ಕೊಳ್ಳಿ. ಇದ್ರ ಮೇಲೆ ಕಾಫಿ, ಸೋಪು, ನೀರು, ಜ್ಯೂಸು, ಹುಳಿ, ಮೊಸರು ಅಂತ ಚೆಲ್ಲಬೇಡಿ. ಅರ್ಥ ಆಯ್ತಾ? ಆಯ್ತಮ್ಮ. ಮೊಸರು ಬನ್ನಿ, ಕೂತ್ಕೊಳ್ಳಿ. ಹಣ್ಣು ತಿನ್ನಿ, ಸ್ವಲ್ಪ ಬುದ್ಧಿ ಚುರುಕಾಗತ್ತೆ. ಆ ಫೋನ್ ಕೊಡಿ ಇಲ್ಲಿ. ಕರೆಕ್ಟ್ ಆಗಿರೋ ರಿಂಗ್ ಟೋನ್ ನಾನು ಸೆಟ್ ಮಾಡ್ಕೊಡ್ತೀನಿ. ಕೊಡಿ ಇಲ್ಲಿ. ಹಲೋ, ಫೋನ್ ನಾವೇನು ಸೆಟ್ ಮಾಡಂಗೆ ಇಲ್ಲಮ್ಮ, ಎಲ್ಲ ಅದೇ ಮಾಡತ್ತೆ. ಅದೇ ಹೆಂಗ್ ಮಾಡ್ಕೊಂಡ್ಬಿಡುತ್ತೆ ರೀ. ನಾವು ಅದಕ್ಕೆ ಕಮಾಂಡ್ ಕೊಡ್ಬೇಕು. ಕಮಾಂಡ್ ಕೊಟ್ರೆ ಅದೇ ಎಲ್ಲ ಕೆಲಸ ಮಾಡ್ಕೊಳತ್ತಂತೆ. ಅದಂಗೆ ಅದು ತೋರಿಸಿ ಸ್ವಲ್ಪ. ಇವಾಗ ಒಂದು ನಿಮಿಷ ನೋಡಿಲ್ಲಿ. ಹೇ ಸಿರಿ, ಹೌ ಆರ್ ಯು ಟುಡೇ? ಎಕ್ಸಲೆಂಟ್. ಯಾರು ಮಾತಾಡಿದ್ದು? ಹೆಂಗೆ? ಯಾರು ಮಾತಾಡಿದ್ದು? ಅದ್ರೊಳಗಡೆನೆ ಇರ್ತಾರಮ್ಮ. ಅಂದ್ರೆ ಇವಾಗ ನೀವು ಫೋನ್ ಮಾಡ್ತೀರಾ, ಏನಾರು ಕೇಳ್ತೀರಾ ಅಂತ ಕೇಳಿಸ್ಕೊತಾ ಯಾರು ಕೂತಿರ್ತಾರ? ಹುಡುಗಿ ವಯಸ್ಸೇ ಯಾಕಿದೆ? ಈ ವಯಸ್ಸು ಯಾಕಿದೆ? ಯಾಕಿದೆ? ಹುಡುಗನ ವಯಸ್ಸು ಯಾಕಿಲ್ಲ? ಮೋಸ್ಟ್ಲಿ ಹುಡುಗಿರ ಫೋನಲ್ಲಿ ಹುಡುಗನ ವಾಯ್ಸ್ ಇರುತ್ತೆ, ನನ್ನ ಫೋನಲ್ಲಿ ಹುಡುಗಿರ ವಾಯ್ಸ್ ಇದ್ದೆ, ಅಷ್ಟೇ ಕತೆ. ಇನ್ನೇನೇನ್ ಮಾಡ್ತಾರೆ ಇವರು? ಇಲ್ಲಿ ಕೇಳಿಲ್ಲೇ. ಹೇ ಸಿರಿ, ವಾಟ್ಸ್ ದ ವೆದರ್ ಔಟ್ಸೈಡ್? It's currently windy and 27 degrees. Expect cloudy skies starting early evening. Today's high will be 28 and the low will be 21. ಹೆಂಗೆ ಸಾಯಂಕಾಲ ವಾಕಿಂಗ್ ಹೋಗ್ಬೇಕಾರೆ ಬಚ್ಚಿಗೆ ಬಟ್ಟೆ ಹಾಕೊಂಡು ಹೋಗಿ ಅಂತ ಹೇಳ್ತಾ ಇರೋದು. 21 ಡಿಗ್ರಿ ಇರುತ್ತಂತೆ. ಯಾವತ್ತಾದ್ರೂ ಒಂದು ಹೇಳಿದ್ಯಾ ಟೊಪ್ಪಿ ಹಾಕೊಂಡು ಹೋಗಿ, ಸ್ವೆಟರ್ ಹಾಕೊಂಡು ಹೋಗಿ ಅಂತ? ಅದೇ ಹೊಸುಬ್ಳು ಯಾವಳ ಜೀವನದಲ್ಲಿ ಬಂದ್ಲು ಅಂತ ಅವಳು ಹೇಳಿದ್ನೆಲ್ಲ ಕೇಳಿದ್ಬಿಡೋದಲ್ಲ. ಅರ್ಥ ಆಯ್ತಾ? ನಾನು ಹೇಳ್ತೀನಿ, ನೀವು ಕೇಳಿಸ್ಕೋಬೇಕು ಅಷ್ಟೇನೆ. ಬೇರೆ ಏನೇನು ಮಾಡ್ತಾಳೆ ಇವಳು? ನೋಡಿಲಿ. ಎಸ್ ಸಿರಿ, ಸೆಟ್ ಅನ್ ಅಲಾರಂ ಫಾರ್ 30 seconds. 30 seconds starting now. ಅಂದ್ರೆ ಅಲಾರಾಮ್ ಇಡ್ತಾಳೆ? ನಾ ಬೆಳಗ್ಗೆ ಎದ್ದೊಳಕ್ಕೆ ಅಲಾರಾಮ್ ಸುಮ್ಮನೆ ಹೇಳೋದು ಸಾಕು. ಬೆಳಗ್ಗೆ ಕುಯ್ಯ ನಾವು ಎದ್ಬಿಡ್ತೀವಿ ಅಷ್ಟೇ ಕದೆ. ಮೆಸೇಜ್ ಎಲ್ಲ ಕಳಿಸ್ತಾಳೆ ಯಾರಿಗಾದ್ರೂ? ಮೆಸೇಜ್ ಕಳಿಸ್ಬೋದು, ಕಾಲ್ ಮಾಡ್ಬೋದು. ಆಮೇಲೆ ನೀನ್ ಕುಳ್ಳ ಮಿಳಿ ಲೆಕ್ಕ ಹೇಳ್ತಿದ್ಯಲ್ಲ, ಅದು ಕರೆಕ್ಟ್ ಆಗಿ ಹೇಳ್ತಾಳೆ. ನಾನೇನ್ ಕುಳ್ಳ ಮಿಳಿ ಲೆಕ್ಕ ಹೇಳಲ್ಲ, ಕರೆಕ್ಟ್ ಆಗಿ ಹೇಳ್ತೀನಿ. ನಿಮಗ್ ಲೆಕ್ಕ ಹಾಕಕ್ ಬರಲ್ಲ ಅಷ್ಟೇನೆ. ನೋಡಿಲ್ಲ, ಅರ್ಥ ಆಯ್ತಾ? ಒಂದ್ ನಿಮಿಷ ಕೇಳಿಲ್ಲ, ನಾನು ಲೆಕ್ಕ ಹೇಳಿಸ್ತೀನಿ ಇವಾಗ. ನೋಡ ಅಲಾರಾಮು. ಹೇ ಸಿರಿ, ಹೌ ಮಚ್ ಇಸ್ 1000 divided by 200? 1000 divided by 200 is 5. Oh no. ಗೊತ್ತಾ ಕುಳ್ಳಂಬಳಿ ಲೆಕ್ಕ ನಾನು ತೋರಿಸಿ ಮುಂಡಾಯಿಸಿದ್ದು? ಯಾರನ್ನು ಮುಂಡಾಯಿಸಿಲ್ಲ. ಹಣ್ಣು ಕೊಡ್ತೀನಿ, ತಗೊಂಡೋಗಿ ತಿನ್ನಿ ನೀವು ಸಾಕು. ಯಾರು ಬಂದಿದ್ದಾಳಂತೆ, ಇವಳು ಮಾತ್ರ ನೋಡು. ನೀನ್ ಹೇಳೋದು ಇವಳು ಹೇಳೋದು ಎಷ್ಟು ಡಿಫ್ರೆನ್ಸ್ ಇದೆ. ಎಷ್ಟು ಮುದ್ದಾಗಿ ಹೇಳ್ತಾಳೆ. ನೀನು ಇದೆಯಾ? ಮುದ್ದಾಗಿ ಹೇಳ್ತಾಳ? ನಾನೇನ್ ಮೊದ್ದೇನಾ ಹಂಗಾದ್ರೆ?
ತುದಿಲಿ ಏನಿದೆ ಕಾಣ್ತಾ ಇಲ್ಲ ರೀ. ಒಂದ್ ಸ್ವಲ್ಪ ಟಾರ್ಚ್ ತಗೊಂಡ್ಬರ್ತೀರಾ? ಇಲ್ಲಿ ಕಾಣ್ತಿಲ್ಲ. ಟಾರ್ಚ್ ತಂದ್ರ? ಹೇ ಸಿರಿ, ಲೂಮಸ್. ಏನ್ ಬೇಡ, ಕೈ ಯಾಕೆ ನೋಡ್ಕೋತೀನಿ ನಾನು, ಬಿಡಿ. ಅಷ್ಟು ಬೇಗ ಹೊಟ್ಟೆವ್ರಿ? ಹೊಟ್ಟೆ ಉರಿ ಏನಿಲ್ಲ ನನಗೆ. ಹೇ ಸಿರಿ, ನಾಕ್ಸ್. ಇದು ಹೆಂಗಿದು ಬಟನ್ ಒತ್ತಿದೆ, ಆನು ಆಫ್ ಎಲ್ಲ ಮಾಡ್ತಾ ಇದಾರೆ ಇವರು. ಇಲ್ಲಿ ನೋಡಿ, ಬಾತ್ರೂಮಲ್ಲಿ ತೊಟ್ಟು ಅಂತ ನೀರು ಸೋರ್ತಾ ಇದೆ. ನಾನು ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಪ್ಲಂಬರ್ಗೆ ನೀನು ಕರಿತೀರಾ, ನಾನು ಕಾಲ್ ಮಾಡ್ಲಾ? ಏಯ್, ಒಂದು ನಿಮಿಷ ಇರಮ್ಮ. ಹೇ ಸಿರಿ, ರಿಮೈಂಡ್ ಮೀ ಟು ಕಾಲ್ ದ ಪ್ಲಂಬರ್ ಬೈ 5 o'clock. Okay, I've added it. ಸರಿ ಆಯಿತು. ದಿನಸಿ ಲಿಸ್ಟ್ ಬರ್ಕೊಳ್ಳಿ, ನಾನು ಹೇಳ್ತೀನಿ. ಒಂದು 4 ಐಟಮ್ ಬೇಕು. ಹಲೋ, ಬರ್ಕೊಳ್ಳೋ ಟೈಮೆಲ್ಲ ಹೋಯ್ತಮ್ಮ. ಏನು ಬೇಕು ಹೇಳು? ಅಕ್ಕಿ, ತೊಗರಿಬೇಳೆ, ಉಪ್ಪು, ಕೊತ್ತಂಬರಿ ಸೊಪ್ಪು. ಅಷ್ಟೇ ತಾನೇ? ಇವಾಗ ನೋಡಿಲ್ಲಿ. ಹೇ ಸಿರಿ, ಪ್ಲೀಸ್ ರೈಟ್ ಡೌನ್ ದಿಸ್ ಇನ್ ಮೈ ರಿಮೈಂಡರ್ಸ್: ರೈಸ್, ಲೆಂಟಿಲ್, ಕೊರಿಯಾಂಡರ್, ಸಾಲ್ಟ್. Okay, I've added it. ದಿನಸಿ ಅಂಗಡಿ ಅವನ ಹತ್ರ 3,000 ರೂಪಾಯಿ ಬಾಕಿ ಇದೆ, ಅದನ್ನು ಇಸ್ಕೊಂಬರ್ಬೇಕು, ಮರಿಬೇಡಿ ನೀವು ಅದನ್ನು. ಹೇ ಸಿರಿ, ರಿಮೈಂಡ್ ಮೀ ಟು ಕಲೆಕ್ಟ್ 3,000 ಫ್ರಮ್ ದ ಗ್ರಾಸರಿ ಸ್ಟೋರ್. Okay, I've added it. ಈ ಶೋಕಿಗೆ ಏನು ಕಮ್ಮಿ ಇಲ್ಲ. ಇವ್ರಿಗೆ ಹೇಳಿದ್ರೆ ಇವರು ಈ ಕಾಗಕ್ಕ ಗುಬ್ಬಕ್ಕಂಗೆ ಹೇಳ್ತಾರೆ. ಇವಳಿಗೆ ನೆನಪಿರ್ಬೇಕಲ್ಲ, ನಿಮಗೆ ನೆನಪು ಮಾಡೋದಕ್ಕೆ. ಏನು ಮಾತಾಡ್ತಾ ಇದೆಯಮ್ಮ ನೀನು? ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಒಂದು ನಿಮಿಷ ಇರು. ಹೇ ಸಿರಿ, ಕ್ಯಾನ್ ಯು ರೀಡ್ ಔಟ್ ಮೈ ರಿಮೈಂಡರ್ಸ್ ಪ್ಲೀಸ್? You have 3 reminders. Call the plumber this afternoon at 5 p.m. Rice, lentil, coriander, salt. Collect 3,000 from the grocery store. ಇನ್ನೇನಾದರೂ ಇದೆಯಾ? ಇದೆ ಅಥವಾ ಇದೆ. ಸಾಕಾ? ನಾನು ಸರೋಜನ್ ಮಗಳಿಗೆ ಫೋನ್ ಮಾಡಿಕೊಂಡು ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗು, ಅಲ್ಲಿ ತೆಂಗಿನಕಾಯಿ ಕೊಡ್ತಿದ್ದಾರೆ ಅಂತ ಹೇಳ್ಕೊತೀನಿ, ಬಿಡಿ. ನೀವೇನು ಬೇಕೋ ಮಾಡ್ಕೊಳ್ಳಿ. ಹೇ, ಒಂದು ನಿಮಿಷ ಇರು. ಹೇ ಸಿರಿ, ಪ್ಲೀಸ್ ಕಾಲ್ ಸರೋಜಾಸ್ ಡಾಟರ್. Calling Saroja's daughter mobile. ಏನಿಲ್ಲಮ್ಮ, ನಮ್ಮವ್ರು ಬರ್ತಾರಂತೆ. ಸಾಯಂಕಾಲ ಸ್ವಲ್ಪ ಸುತ್ತಕ್ಕೆ ಕರ್ಕೊಂಡೋಗಿಮ್ಮ. ಶಾಪಿಂಗ್ ಕರ್ಕೊಂಡೋಗಿಮ್ಮ. ಅಂಕಲ್, ಏನ್ ಅಂಕಲ್ ಹೇಳ್ತಾ ಇದ್ದೀರಾ? ನಮ್ಮವ್ರು ಬರ್ತಾರೆ, ಸಾಯಂಕಾಲ ಶಾಪಿಂಗ್ ಕರ್ಕೊಂಡೋಗಿಮ್ಮ. ಅಷ್ಟೇ. ಓಕೆ, ಬಾಯ್. ಆದ್ರೆ ಏನಿಲ್ಲ ಬಿಡಿ. ಏನು ಲೋಕಲ್ ಪೀಪಲ್ಸ್, ಲೋಕಲ್ ಚೀಪ್ ಮೈಂಡ್ಸ್. ಸುಮ್ಮನೆ ಶೋಕಿ ಮಾಡ್ಕೊಂಡು ಓಡಾಡೋದಲ್ಲ. ವಿಷ್ಣು ಸಹಸ್ರನಾಮನಾದ್ರೂ ಕಲಿಬೋದಿತ್ತಪ್ಪ. ಹೇ ಸಿರಿ, ಪ್ಲೇ ವಿಷ್ಣು ಸಹಸ್ರನಾಮ ಬೈ MS ಸುಬ್ಬಲಕ್ಷ್ಮಿ. Here's Vishnu Sahasranamam. ದೇವ್ರನ್ನು ಬಿಡೋದಿಲ್ಲ. ಎಕ್ಸ್ಕ್ಯೂಸ್ ಮೀ, ಯಾಕಮ್ಮ ಹಿಂಗೆ ಮುನ್ಸ್ಕೊಂಡು ಕೂತಿದ್ಯಾ? ನಿನ್ನ ಎಂಟರ್ಟೈನ್ಮೆಂಟ್ ಮಾಡಲಾ? ನೀವು ನನ್ನನ್ನು ಎಂಟರ್ಟೈನು. ನಾನಲ್ಲಮ್ಮ. ನಿಮಿಷ. ಹೇ ಸಿರಿ, ಕ್ಯಾನ್ ಯು ಬೀಟ್ ಬಾಕ್ಸ್ ಫಾರ್ ಮೀ? There's one catchy beat I was trying to get right. It goes like this. Dhin dhin chuck dhin chuck 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 dhin dhin chuck. ನಿಲ್ಸಿ. ಇವಳಿಗೆ ಮದುವೆ ಆಗಿದೆಯೇನ್ರಿ? ಇವಳಿಗೆ ಆಗಿದೆಯಾ ಮದುವೆ? ಇವಳಿಗೆ ಅಲ್ಲಮ್ಮ, ಫೋನ್ ಒಳಗಡೆ ಇದ್ದಾಳಮ್ಮ. ಅದೇ ಮದುವೆ ಆಗಿದ್ದಿದ್ರೆ ದೋಸೆ ಹಿಟ್ಟು ಯಾವಾಗ ರುಬ್ಬೇಕು, ಒಗ್ದಿರೋ ಬಟ್ಟೆನ ಯಾವಾಗ ತೆಗೆದು ಮಡ್ಚಬೇಕು, ಗಂಡ ಮಕ್ಳಿಗೆ ಏನು ಅಡುಗೆ ಮಾಡಬೇಕು, ದಿನಸಿ ಸಾಮಾನು ಏನು ತರಿಸ್ಬೇಕು, ಎಷ್ಟು ಒಡವೆಗೆ ಎಷ್ಟು ಚೀಟಿ ಹಾಕಬೇಕು, ಇದೆಲ್ಲ ಯೋಚನೆ ಮಾಡಲಿ. ದಿನ್ ಚಕ್ ಅಂತೇನು ಮಾಡ್ತಿರ್ಲಿಲ್ಲ ಅವಳು. ಹಂಗಲ್ಲಮ್ಮ, ನಿನಗೆ ಪಾಪ ಎಂಟರ್ಟೈನ್ಮೆಂಟ್ ಮಾಡಬೇಕಾ? ಅದು ಮಾಡುತ್ತೆ. ಫೋನ್ ಒಳಗಡೆ ಇದ್ದು ಎಷ್ಟು ಮಾಡೋಕ್ಕಾಗತ್ತೆ ನೋಡು. ಇನ್ನೇನು ಮಹಾವೇ ಇವಳು, ದೊಡ್ಡ ಇವಳು ಒಳಗತ್ತೆ. ನಿನ್ಗೆ ಏನು ಬೇಕು ಹೇಳು ಹೋಗಿ. ಇವಾಗ ಯಾರ ಬಗ್ಗೆ ಗೊತ್ತಾಗಬೇಕು ಹೇಳು. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಗೊತ್ತಾ ಇವಳಿಗೆ? ಒಂದು ನಿಮಿಷ. ಹೇ ಸಿರಿ, ಕ್ಯಾನ್ ಯು ಟೆಲ್ ಮಿ ಸಮಥಿಂಗ್ ಅಬೌಟ್ ಡಾಕ್ಟರ್ ರಾಜ್ಕುಮಾರ್ ಪ್ಲೀಸ್? Singanalluru Puttaswamy Mutharaj, better known by his stage name Dr. Rajkumar. Was an Indian. ಸಾಕು, ನಿಲ್ಸಿ ಸಾಕು.
ಸಾಕಪ್ಪ ಸಾಕು, ನೀವು ಸಾಕು, ನಿಮ್ಮ ಇವಳು ಹೊಸ ಫ್ರೆಂಡು ಸಾಕು, ನನಗೇನು ಬೇಕಾಗಿಲ್ಲ. ನನ್ನ ಪಾಡಿಗೆ ನಾನು ಇಡಕ್ಕೆ ಬಿಟ್ಬಿಡ್ತೀನಿ. ಅದನ್ನ ಎತ್ಕೊಂಡು ನಾನು ಹಿಂದೆ ಸುತ್ತಬೇಡಿ ನೀವು ಇನ್ಮೇಲಿಂದ. ಅಷ್ಟೆಲ್ಲ ಕೋಪ ಮಾಡ್ಕೋಬಾರ್ದಮ್ಮ. ಇವಾಗ ನೋಡು, ನಿನ್ಗೊಂದು ಜೋಕ್ ಹೇಳಿ ಎಂಟರ್ಟೈನ್ ಮಾಡ್ತೀನಿ ನೋಡು. ಒಂದು ನಿಮಿಷ ಇರು. ಐ ಸಿರಿ, ಕ್ಯಾನ್ ಯು ಟೆಲ್ ಮಿ ಎ ಜೋಕ್ ಪ್ಲೀಸ್? What do you call a flying three-wheeler? Autopilot. ಬೇಕು ಅಂತ ಇಂಗ್ಲಿಷ್ ಜೋಕ್ ಹೇಳಿದ್ರಿ ಅಲ್ವಾ, ನನಗೆ ಅರ್ಥ ಆಗ್ತಾ ಇರ್ಲಿತ್ತು. ಇರ್ಲಿ ಬಿಡಿ, ನಿಮ್ಮ ಜೊತೆ ಮಾತಾಡಲ್ಲ ನಾನು ಇನ್ಮೇಲಿಂದ. ಒಳಗತ್ತೆ ಆಟೋ ಪೈಲಟ್ ಅಮ್ಮ. ಆಟೋ ನಿನ್ನ ಫೇವ್ರೇಟು. ನನ್ನ ಏನಮ್ಮ ಅಳ್ತಾ ಇದೆಯಾ? ಮಾತು ಕೇಳೋ, ಏನು ಕಳ್ತಾ? ಏನು ಮಾತು ಕೇಳೋದು, ಏನು ನಿಮ್ಮ ಮಾತು ಕೇಳೋದು ಅಂತೀನಿ. ಬೆಳಗ್ಗೆ ಎದ್ದ ನೋಡ್ತಾನೆ ಇದ್ದೀನಿ, ಆ ಫೋನ್ ಜೊತೆ ಬರೀ ಶೋಕಿ ಮಾಡ್ಕೊಂಡೆ ಓಡಾಡ್ತಿದ್ದೀರಾ. ಮೊದಲೆಲ್ಲ ಆದರೆ ಏನಮ್ಮ 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 ಅಂತ ನನ್ನನ್ನೇ ಎಲ್ಲ ಕೇಳ್ತಿದ್ರಿ. ಇವತ್ತು ಏಸ್ರಿ 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 ಅನ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ನನ್ಗೆ ಇಲ್ಲಿ ದುಃಖ ಆಗ್ತದೆ ಗೊತ್ತಾ. ಒಳ್ಳೆ ಕತೆ ಇದು. ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ, ಟೆಂಪ್ರರಿ. ಅದಕ್ಕೆ ಸುಮ್ಮನೆ ಆಟ ಆಡ್ತಾ ಇದ್ದೀನಿ. ಏನು ಆಟ ಆಡೋದು? ನಿಮ್ಗೆ ಅವಳೆ ತಾನು ಇಷ್ಟ. ಜೋಕು ಹೇಳ್ತಾಳೆ, ಹಾಡು ಆಡ್ತಾಳೆ, ನೀವು ಹೇಳಿದ್ನೆಲ್ಲ ಬರ್ಕೋತಾ ಇದ್ದಾಳೆ ಅವಳು. ಅವಳು ಮಾತಾಡಿದ್ ಕೇಳಿದ್ಯಾ? ಒಂದೇ ಲೈನಲ್ಲಿ ಮಾತಾಡ್ದಂಗೆ ಮಾತಾಡ್ತಾಳೆ. ನಿನ್ ಥರ ಮಾತಾಡ್ತಾಳ? ನೀನು ಹೆಂಗೆ ಮಾತಾಡ್ತೀಯಾ? ಒಂದ್ಸಲ ಜೋರಾಗಿ ಮಾತಾಡ್ತೀಯ, ಒಂದ್ಸಲ ಮೆಲ್ಲಗೆ ಮಾತಾಡ್ತೀಯ. ಹಂಗಿಸ್ತಾ ಇದ್ದೀರಾ ತಾನೇ ನೀವು ನನ್ನನ್ನ? ಇಲ್ಲಮ್ಮ, ಅದ್ರ ಬಗ್ಗೆ ನಿನ್ನ ಬಗ್ಗೆ ನನಗೆ ಒಬ್ಬನಿಗೆ ಗೊತ್ತಿರೋದು. ನನ್ಗೆ ಗೊತ್ತು ನೀನು ಏನು ಅಂತ. ಸುಮ್ಮನೆ ಇರ್ಬೇಕು. ನಂಗೆ ಗೊತ್ತು, ಈ ವಯಸ್ಸಿಂದ ಯಾರೋ ತುಂಬಾ ಸುಂದರವಾಗಿರೋ ಹುಡುಗಿ ಇದ್ದಾಳೆ ಅಂತ ನಿಮ್ಮ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೆ ಗಂಟು ಕಟ್ಕೊಂಡಿರೋಳು ನಾನು ಬೇಕಾಗಿಲ್ಲ ನಿಮ್ಗೆ. ನನ್ಗೆ ಅರ್ಥ ಆಗುತ್ತೆ ಕಣ್ರಿ. ಇವಳೆ ಬೇಕಾನೆ ನಿಮ್ಗೆ? ನನಗೆ ನೀನೇ ಬೇಕಮ್ಮ. ನೀನೇನ ಚಿನ್ನ. ಹಂಗಾರೆ ಇವತ್ತೇನೆ ವಾಪಸ್ ಕೊಟ್ಬಿಟ್ಟು ಇವಳು ಇಲ್ದಿರೋ ಬೇರೆ ಫೋನ್ ತಗೊಂಬನ್ನಿ ನನಗೆ. ಅಷ್ಟೇ ತಾನೇ? ಹೌದು. ಆಯ್ತು ಬಿಡು. ಯಾವಳು ಇರಂಗಿಲ್ಲ ಫೋನಲ್ಲಿ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಆಯ್ತಮ್ಮ ಆಯ್ತಮ್ಮ. ನೀವುಗಳು ಅಷ್ಟೇ ನೋಡಿ, ಹೆಣ್ಮಕ್ಳು ಪತಿಯೇ ಪರಮೇಶ್ವರ ಅಂತ ಒಪ್ಕೊಳ್ಳೋ ಹಾಗೆ ನೀವು ಹೆಂಡ್ತಿನೇ ಪಾರ್ವತಿ ಅಂತ ಒಪ್ಕೋಬೇಕು. ಏಸರಿ ಓಸರಿ ಗೌಸರಿ ಮೂಸರಿ ಇಂಥವ್ರನ್ನೆಲ್ಲ ಮುದೇವಿಗಳನ್ನೆಲ್ಲ ಮನೆಗೆ ಕರ್ಕೊಂಬರ್ಬಾರ್ದು. ಅರ್ಥ ಆಯ್ತಾ? ನಾವು ನಿಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೋತೀವಿ. ಅವಾಗವಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ ವಾಯ್ಸಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ನಿಮ್ದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ವಾ? ಇದನ್ನೆಲ್ಲ ನೀವು ಪ್ರೋತ್ಸಾಹ ಕೊಡೋಂಗಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಇವತ್ತು ಅವ್ರನ್ನ ಕಳಿಸ್ಬಿಟ್ಟು ನಾನು ನಿಮ್ಮ ಹತ್ರ ಮಾತಾಡ್ತಿರೋದು.